ಚಿತ್ತಾಪುರ ಪಟ್ಟಣದಲ್ಲಿ ಬಸವ ಭವನ ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯ ನಿರ್ಮಾಣಕ್ಕೆ ಮುಂಬರುವ ಬಸವ ಜಯಂತಿಯಂದು ಅಥವಾ ಅದಕ್ಕೂ ಮುನ್ನ ಅಡಿಗಲ್ಲು ಸಮಾರಂಭ ನಡೆಸಲಾಗುವುದು ಎಂದು ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ತಿಳಿಸಿದ್ದಾರೆ. ಬಸವ ಭವನ ನಿರ್ಮಾಣದ ಸ್ಥಳದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಗಾಗಿ 2 ಎಕರೆ ಜಮೀನು ಈಗಾಗಲೇ ಖರೀದಿಸಲಾಗಿದೆ ಎಂದು ಹೇಳಿದರು. ಟ್ರಸ್ಟ್ನ ಹಣಕಾಸು ವ್ಯವಹಾರಗಳ ಬಗ್ಗೆ ಕೇಳಿ ಬಂದಿರುವ ಆರೋಪಗಳನ್ನು ತಳ್ಳಿಹಾಕಿದ ಅವರು, ಸಮಾಜ ಅಭಿವೃದ್ಧಿ ಟ್ರಸ್ಟ್ನ ಮುಖ್ಯ ಉದ್ದೇಶ ಎಂದು ಸ್ಪಷ್ಟಿಸಿದರು. ಈ ವಿಷಯದ ಬಗ್ಗೆ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳು ಮತ್ತು ಅಖಿಲ ಭಾರತ ವೀರ ಸಮಾಜದ ಅಧ್ಯಕ್ಷರಾದಂಥ ನಾಗರಾಜ್ ಬಂಕಲಿಯವರು ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬಸಭವನ ಮತ್ತು ಮಹಿಳಾ ವಿದ್ಯಾರ್ಥಿನಿಯರ ಉದ್ದೇಶಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ಅದೇ ನಿಟ್ಟಿನಲ್ಲಿ ಅಂಬರೀಷ್ ಹುಲಿಗಾರ್ ಅವರು ಮತ್ತು ಬಸವರಾಜ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರ ಮುಖಾಂತರ ಅಂಬರೀಷ್ ಹುಲಿಗಾರ್ ಅವರು ವ್ಯಕ್ತಪಡಿಸಿದಂಥ ಒಂದು ಅಭಿಪ್ರಾಯವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ, ಸಮಾಜದ ಸೇವಕರಾಗಿ ಬರ್ತಕ್ಕಂಥವರು ಕೆಲವು ಜನ ಬಡವರಿದ್ದರೂ ಕೂಡ ಸಮಾಜದ ಮೇಲೆ ಸಾಕಷ್ಟು ಕಳಕಳಿ ಇದೆ, ಅಂಥವ್ರನ್ನು ನೇಮಕ ಮಾಡೋಕ್ಕೆ ಒಂದು ಸಲಹೆಯನ್ನು ಕೊಟ್ಟರು. ನಾನು ಕೂಡ ಒಬ್ಬ ಟ್ರಸ್ಟಿನ ಅಧ್ಯಕ್ಷನಾಗಿ ಎಲ್ಲ ಟ್ರಸ್ಟಿನ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಒಂದು 100ಕ್ಕೆ 5 ಜನರನ್ನು ಸೇರಿಸಬೇಕೆಂದು ಒಂದು ಸಲಹೆ ಕೊಟ್ಟರು. ನಾವು ಪಾಸಿಟಿವ್ ಆಗಿ ಅದು ಪರಿಗಣಿಸೋದ್ರ ಮುಖಾಂತರ ಒಂದು 100 ಜನ ನಮ್ಮ ಟ್ರಸ್ಟಿನ ಸದಸ್ಯರಾದರೆ ಅದರಲ್ಲಿ 5 ಜನರು ಕೂಡ ತಾವು ಅಖಿಲ ಭಾರತ ವೀರಶೈವ ಸಮಾಜದವರು ಕೂತ್ಕೊಂಡ್ಬಿಟ್ಟು ನಮಗೆ ಒಂದು 5 ಹೆಸರುಗಳನ್ನು ಕಳಿಸಬೇಕು. ಆ 5 ಹೆಸರುಗಳನ್ನು ಕಳಿಸಿದಾಗ ನಮಗೆ ಈ ಸುಲಿಗಾಂವ್ ಅವರು ಕೊಡ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಒಂದು ವಿಷಯವನ್ನು ಪರಿಗಣನೆ ಮಾಡೋದ್ರ ಮುಖಾಂತರ ನಾವು 100ಕ್ಕೆ 5% ಪ್ರಾಮಾಣಿಕವಾಗಿ ನಮ್ಮ ಟ್ರಸ್ಟ್ಗೆ ಕೆಲಸ ಮಾಡ್ತಾರೆ ಎಂಬ ನಮ್ಮ ಟ್ರಸ್ಟ್ಗೆ ವಿಶ್ವಾಸ ಬಂದರೆ ನಿಜವಾಗಲೂ ಕೂಡ ಅಖಿಲ ಭಾರತ ತಾಲೂಕಾ ವೀರಶೈವ ಸಮಾಜದವರು ಏನು 5 ಹೆಸರು ಕೊಡ್ತೀರಿ, ಆ 5 ಹೆಸರಲ್ಲಿ 2 ಹೆಸರುಗಳನ್ನು ಅಂತಿಮವಾಗಿ ನಾವು ಟ್ರಸ್ಟ್ನ ಪರಿಗಣನೆ ಮಾಡ್ತೀವಿ ಮಾತು ಕೂಡ ಈ ಸಂದರ್ಭದಲ್ಲಿ ಇಲ್ಲೋದ್ರ ಮುಖಾಂತರ ಇನ್ನೊಂದು ವಿಚಾರವನ್ನು ಅವರು ಪ್ರಸ್ತಾವನೆ ಮಾಡಿದರು. ಬಸವರಾಜ್ ಅವರು ಒಂದು ಮನೆಯಲ್ಲಿ ಸುಮಾರು 10 ಜನ ಬಂದರೆ ಹೆಂಗೆ ಟ್ರಸ್ಟ್ ನಡಿಬೇಕು, ಅವ್ರ ಮನೆಯಲ್ಲಿ 10 ಜನ ಇದ್ರೂ ಲಗ್ನ ಮಾಡ್ತೀವಿ, 20 ಜನ ಇದ್ರೂ ಲಗ್ನ ಮಾಡ್ತೀವಿ. ನಮ್ಮ ಉದ್ದೇಶ ಕಮರ್ಷಿಯಲ್ ಮಾಡ್ತಕ್ಕಂಥ ಉದ್ದೇಶ ನಮ್ಮದೇನಿಲ್ಲ. ನಾವು ನಿಜವಾಗಲೂ ಕೂಡ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಆರ್ಥಿಕ ಭಾರದಿಂದ ಕಡಿಮೆ ಆಗಬೇಕು ಮುಂದೆ ಒಂದಷ್ಟು ಇರೋದ್ರಿಂದ ಯಾರು ಕೂಡ ಈ ಕಾಲದಲ್ಲಿ ಸಾಮಾನ್ಯವಾಗಿ ಒಂದು ಮನೆತನದಲ್ಲಿ 8 ಜನ 10 ಜನರ ಮಕ್ಕಳನ್ನು ಕೂಡ ಎತ್ತಕ್ಕಂಥ ಸಂದರ್ಭ ಈಗ ಇರಂಗಿಲ್ಲ. ಯಾರು 2 ಜನ ಇರ್ಬೋದು, 3 ಜನ ಇದ್ರೂ ಕೂಡ ಎಲ್ಲರೂ ಕೂಡ ಒಂದೇ ಕಾಲಕ್ಕೆ ಮದುವೆಗೆ ಬರ್ತಕ್ಕಂಥ ಸಂದರ್ಭಗಳು ಬಹಳ ಕಡಿಮೆ ಆಗಿರೋದ್ರಿಂದ ನಾವು ಈಗಾಗಲೇ ಅಂಬರೀಷ್ ಹೇಳಿದ ಹಾಗೆ, ನಾಗರಾಜರು ಹೇಳಿದ ಹಾಗೆ ನಾವು ಏನು ಹೇಳಿದೆ ಅಂತ ಕೇಳಿದ್ರೆ, ಯಾರ ಹೆಸರು ನೀವು ನಮ್ಮ ಟ್ರಸ್ಟ್ ಮೆಂಬರ್ ಆಗಿರ್ತಾರೆ ಅವ್ರ ಮಕ್ಕಳು ಮಾತ್ರ ಅಥವಾ ಅವ್ರ ಅಣ್ಣ ಅಥವಾ ತಂಗಿ, ಎಷ್ಟು ಜನ ಅಣ್ಣ ತಂಗಿ ಇರೋದು 2 ಇರಲಿ 3 ಇರುತ್ತೆ, ಒಮ್ಮೆ ಅಂತ ಮದುವೆ ಬರೋಂಗಿಲ್ಲ. ಹಾಗಾಗಿ ಏನೇ ಇದ್ದರೂ ಕೂಡ 4 ಮದುವೆ ಬರ್ತೋ 5 ಮದುವೆ ಬರ್ತೋ ಗೊತ್ತಿಲ್ಲ, ನಾವೇ ಅಧಿಕೃತವಾಗಿ ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿರ್ತೀರಿ. ಸಪೋಸ್ ಈಗ ಮಲ್ಲಿಕಾರ್ಜುನ ವಿಜಯ್ ಅಂತ ಹೆಸರು ಬಂದರೆ ಮಲ್ಲಿಕಾರ್ಜುನ ಮಕ್ಕಳಿಗೆ ಮಾಡ್ತೀವಿ, ಮಲ್ಲಿಕಾರ್ಜುನ ತಂಗಿ ಅಥವಾ ತಮ್ಮ ಇವ್ರಿಗೆ ಮಾತ್ರ ಮಾಡ್ತೀವಿ. ನಾವು ಯಾರಿಗೆ ಮದುವೆ ಮಾಡ್ತೀವಿ ಅಂದ್ಬಿಟ್ಟು ಈಗಾಗಲೇ ನಾವು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಲಿಖಿತವಾಗಿ ಒಂದು ಈಗ ಅಫಿಡೇಟ್ ಮಾಡಿಕೊಡಿ ಅಂತ ಹೇಳಿದ್ರು. ನಾವು ಲಿಖಿತವಾಗಿ ಅಗ್ರಿಮೆಂಟ್ ಮಾಡುವ ಮುಖಾಂತರ ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿ ಇಂಥವ್ರಿಗೆ ಮಾತ್ರ ಮದುವೆ ಮಾಡುವ ಲಿಖಿತವಾಗಿ ಕೊಡೋಕ್ಕೆ ನಾವು ಟ್ರಸ್ಟ್ ನಾವು ಈಗಾಗಲೇ ನಿರ್ಣಯ ಮಾಡಿದ್ವಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಮಾತಾಡೋದನ್ನು ಕೇಳಿದ್ರೆ, ಸುಮಾರು ವರ್ಷಗಳಿಂದ ಈ ಟ್ರಸ್ಟ್ ನಿರ್ಮಾಣ ಆಯಿತು. ಈ ಟ್ರಸ್ಟ್ ನಿರ್ಮಾಣ ಆಗಲಿಕ್ಕೆ ಬರೀ ಕೇವಲ ನಾಗರೆಡ್ಡಿ ಅವರ ಮಾತ್ರ ಸಾಧ್ಯತೆ ಇರಲಿಲ್ಲ. ಸುಮಾರು 20 ವರ್ಷಗಳ ಹಿಂದೆ ಈ ಟ್ರಸ್ಟ್ ನಿರ್ಮಾಣ ಆಯಿತು. ಆಗಿನ ಕಾಲದಲ್ಲಿ ಪ್ರಭುರಾಜ್ ನಾವು ಬೊಮ್ಮಳ್ಳಿಯವರು ಕೂಡ ನೆನೆಸ್ಬೇಕಾಗ್ತದೆ. ನಾವು ಅವರು ಚಂದ್ರಶೇಖರ್ ಸಾತ್ನೂರಾಗಿರ್ಬೋದು, ಡಾಕ್ಟರ್ ಸಾಹೇಬರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಬಸವ ಜಯಂತಿ ಅಂಗವಾಗಿ ಒಂದು ಬಸವೇಶ್ವರ ಮೂರ್ತಿಯನ್ನು ಅನಾವರಣ ಮಾಡಬೇಕು ಅಂದ್ಬಿಟ್ಟು ತಾಲೂಕಿನ ಜನರ ವೀರಶೈವ ಸಮಾಜದ ಹೆಚ್ಚಾಗಿತ್ತು. ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಾದರೂ ತಾಲೂಕಾ ಕೇಂದ್ರಗಳಲ್ಲಿ ಬಸವೇಶ್ವರ ಮೂರ್ತಿ ಕೂಡಿದ್ದೆ ಆದರೆ ಅದು ಚಿತ್ತಾಪುರ ತಾಲೂಕಂತ ಎಲ್ಲ ವೀರಶೈವ ಸಮಾಜ ಕೂಡ ಹೆಮ್ಮೆಯಲ್ಲಿ ಇರಬೇಕಾಗ್ತದೆ. ಇನ್ನೂ ಕೂಡ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಜವರಗಿ ತಾಲೂಕಿನಲ್ಲಿ ವೀರಶೈವ ಸಮಾಜ ಹೆಚ್ಚಿಗಿದ್ರೂ ಕೂಡ ಇನ್ನೂ ಕೂಡ ಬಸವೇಶ್ವರ ಮೂರ್ತಿ ಕೂಡಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಅದೇ ನಿಟ್ಟಿನಲ್ಲಿ ಅಫಜಲ್ಪುರ ಆಗಿರ್ಬೋದು, ಸೇಡಂ ಆಗಿರ್ಬೋದು, ಆಳಂದ ಎಷ್ಟೋ ತಾಲೂಕುಗಳು ಇದ್ರೂ ಕೂಡ ಆ ಕೇಂದ್ರ ಸ್ಥಾನದಲ್ಲಿ ಬಸವೇಶ್ವರ ಮೂರ್ತಿ ಕೂಡಲಿಕ್ಕೆ ಸಾಧನೆ ಆಗಲಿಲ್ಲ. ಆದರೆ ತಾಲೂಕಿನ ಎಲ್ಲರ ಹಿರಿಯರ ಸಹಕಾರದಿಂದ ಆಗಿರ್ಬೋದು, ಎಲ್ಲರ ಒಂದು ಕೋಪರೇಷನ್ ಮುಖಾಂತರ ಆಗಿರ್ಬೋದು, ಇಡೀ ಚಿತ್ತಾಪುರ ತಾಲೂಕಿನಲ್ಲಿ ಮೊದಲ ಬಾರಿಗೆ ಬಸವ ಜಯಂತಿಯನ್ನು ಕೂಡ ಅವತ್ತು ಬಸವ ಜಯಂತಿ ದಿನನೇ ಕೂಡ ಬಸವೇಶ್ವರ ಮೂರ್ತಿ ನಾವು ಸ್ಥಾಪನೆ ಮಾಡಬೇಕು. ಅವತ್ತು ಕೆಲವು ಜನರಿಗೆ ಹೇಳ್ಬೋದು, ಬರೀ ನಾಗರೆಡ್ಡಿಯವರಿಗೆ ಹೆಸರು ಯಾರಿಗೆ ಹೋಗಿಲ್ಲ. ಚಿತ್ತಾಪುರ ಬಂದ ತಕ್ಷಣ ಕೇಂದ್ರ ಸ್ಥಾನದಲ್ಲಿ ಬಸವೇಶ್ವರ ಮೂರ್ತಿ ಏನ್ರಿ ಚಿತ್ತಾಪುರದಲ್ಲಿ ಅಂತ ಬಸವೇಶ್ವರ ಮೂರ್ತಿ ಯಾವ ನಾಗರೆಡ್ಡಿ ಕುಡಿಸಿದ್ರು, ಡಾಕ್ಟರ್ ಕುಡಿಸಿದ್ರು ಯಾರು ಹೇಳಂಗಿಲ್ಲ. ಚಿತ್ತಾಪುರದಲ್ಲಿ ಬಸವೇಶ್ವರ ಮೂರ್ತಿ ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಂಟ್ರೆನ್ಸ್ ಹೋದ ತಕ್ಷಣ ಬಸವೇಶ್ವರ ಮೂರ್ತಿ ಇದೆ. ಆ ಹೆಸರು ಬರ್ತಕ್ಕಂಥದ್ದು ಇಡೀ ಚಿತ್ತಾಪುರ ತಾಲೂಕಿನ ಪ್ರತಿಯೊಬ್ಬ ಜನರಿಗೆ ಕೂಡ ಬರ್ತಾ ಮಾತು ಕೂಡ ನಾವು ಎಲ್ಲೋ ತಿಳ್ಕೋಬೇಕಾಗಿದೆ. ಆದ ನಂತರ ನಾವು ನಿರಂತರವಾಗಿ ಆ ಸಮಾಜ ಸೇವೆ ಮಾಡ್ತಾ ಬಂದೆವು. ನಾವು ಏನು ಬಸವೇಶ್ವರ ಮೂರ್ತಿ ಕೂಡಿಸಿದ್ರೆ ಸಾಕಾಗಿಲ್ಲ,
ಬಸವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಬಡವರಿಗಾಗಿ ಮದುವೆಗಳನ್ನು ಮಾಡಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಟ್ರಸ್ಟಿನ ಸದಸ್ಯರು ಕೂಡ ಆಗಿರ್ಬೋದು ಅಥವಾ APMC ವರ್ತಕರ ಸಂಘದವರು ಸೇರಿದಂತೆ ಸುಮಾರು 9-10 ವರ್ಷಗಳನ್ನು ಮದುವೆ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮವನ್ನು ಜಾರಿಗೆ ತಂದೆವು. ಕೆಲವು ವರ್ಷಗಳಿಂದ ಕೋವಿಡ್ ಬಂದಾಗ ಏನಂತ ಕೇಳಿದ್ರೆ ಸ್ವಲ್ಪ ಮದುವೆಗೆ ಸಾಮೂಹಿಕ ಮದುವೆಯಲ್ಲಿ ಆಸಕ್ತಿ ತೋರ್ತಕ್ಕಂಥ ಜನ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಒಂದು ಸಹಮತ ಇರ್ತಕ್ಕಂಥ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದು ಚರ್ಚೆ ಮಾಡಿದೆವು. ಬಸವ ಜಯಂತಿ ಕಾರ್ಯಕ್ರಮ ಅಂಗವಾಗಿ ನಾವು ಬಸವ ಜಯಂತಿ ಮದುವೆ ಮಾಡ್ತಾ ಇದ್ದೆವು, ಅದನ್ನು ಕೈ ಬಿಡಬೇಕು. ಕೈ ಬಿಟ್ಟು ಒಂದು ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ತಾವೆಲ್ಲ ವೀರಶೈವ ಸಮಾಜ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೆಚ್ಚು ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಯಾವುದಾದ್ರು ಇದ್ರೆ ಅಖಿಲ ಭಾರತ ವೀರಶೈವ ಸಮಾಜ ಕೂಡ ಹೇಳಬೇಕಾಗಿದೆ. ಚಿತ್ತಾಪುರ ತಾಲೂಕಿನಲ್ಲಿ ಎಷ್ಟು ಜನ ಅಧಿಕಾರಿಗಳು ಹೊಸ ಅಧಿಕಾರಿಗಳು ಹೊಸ ಜನರಲ್ ಸಿಸ್ಟಮ್ ಬರ್ತಿದ್ದೇವೆ, ನಮ್ಮ ಕಾಸ್ಟ್ನಲ್ಲಿ ಬಹಳ ಕಡಿಮೆ ಅಧಿಕಾರಿಗಳು ಆಗ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ದೇಣಿಗೆ ನೀಡುವವರಿಗೆ ಸದಸ್ಯತ್ವ ನೀಡಲಾಗುತ್ತಿದ್ದು ಈಗಾಗಲೇ 33 ಮಂದಿ ಸದಸ್ಯರಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ವೀರಶೈವ ಸಮಾಜ ಶಿಕ್ಷಣದಲ್ಲಿ ಹಿಂದುಳಿಯುತ್ತಿರುವುದು ವಿಷಾದನೀಯ. ಸರ್ಕಾರಿ ಹುದ್ದೆಗಳಲ್ಲಿ ಸಮಾಜದ ಪ್ರತಿನಿಧಿತ್ವ ಕಡಿಮೆಯಾಗುತ್ತಿದ್ದಕ್ಕೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ನಿರ್ಮಾಣ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಬಸವ ಜಯಂತಿ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿತ್ತು. ಕೋವಿಡ್ನ ನಂತರ ಸಾಮೂಹಿಕ ವಿವಾಹಗಳತ್ತ ಆಸಕ್ತಿ ಕಡಿಮೆಯಾಗಿದೆ ಎಂದರು. ಶರಣಪ್ಪ ಸಾವುಹೊಟ್ಟಿ ಅವರು ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕಾಗಿ 11 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ದಾನಿಗಳ ಸೂಚನೆಯಂತೆ ನಿಲಯಕ್ಕೆ ನಾಮಕರಣ ಮಾಡಲಾಗುವುದು ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು. ಅದರೊಳಗ ಯಾವ ರೀತಿ ಸರ್ಕಾರದೊಳಗಿರ್ತದೆ, ಚುನಾಯಿತ ಪ್ರತಿನಿಧಿಗಳೇ ಬೇರೆ ಇರ್ತಾರೆ, ನಾಮಿನೇಟೆಡ್ ಪ್ರತಿನಿಧಿಗಳೇ ಬೇರೆ ಇರ್ತಾರೆ. ಹಾಗಾಗಿ ಆ ಟ್ರಸ್ಟಿನೊಳಗೆ ಸುಮಾರು ಒಂದು 20 ಜನ ಟ್ರಸ್ಟಿಗಳು ಅದಾರ ಅಂತ ಹೇಳಿದ್ರೆ ಕೇವಲ ಒಂದು 5% ಆದರೂ ಸಮಾಜಕ್ಕಾಗಿ ದುಡಿಯುವಂಥವ್ರು. ಯಾಕಂದರೆ ಕೇವಲ ಇವತ್ತು ನಾವು ಕಲ್ಯಾಣ ಮಂಟಪ ಕಟ್ಟಿದ್ವಿ, ದುಡ್ಡಾಗಿ ಕಲ್ಯಾಣ ಮಂಟಪ ಕಟ್ಟಿದ್ವಿ ಅಂದರೆ ಆ ಮೇಂಟೆನೆನ್ಸ್ ಮಾಡಲಿಕ್ಕಾಗಿ ಸೇವೆ ಸಲ್ಲಿಸುವಂಥವ್ರು ಬೇಕಾಗ್ತದೆ. ಯಾರೋ ಹೊರಗಿನ ವ್ಯಕ್ತಿ ನೌಕರಸ್ಥ ಬಂದು ಕೇಸಿನ ಮೇಂಟೆನೆನ್ಸ್ ಏನಾದರೂ ಮಾಡಕತ್ನು ಅಂದ್ರೆ ಪಗಾರಿಗಾಗಿ ಅಷ್ಟೇ ದುಡಿತಾನೆ ವಿನ ಸತ್ಯನಿತ್ಯ ಸೇವೆ ಮಾಡೋಂಗಿಲ್ಲ. ಹಾಗಾಗಿ ಆ ಟ್ರಸ್ಟಲ್ಲಿ ಇರ್ತಕ್ಕಂಥವ್ರು 20% ಅಂದರೆ 20 ಜನ ಟ್ರಸ್ಟಿಗಳಿದ್ದರು ಅಂತ ಹೇಳಿದರೆ ಒಂದು ಇಬ್ಬರಿಗಾದರೂ ಸಮಾಜದಲ್ಲಿ ಯಾರು ಸೇವೆ ಸಲ್ಲಿಸೋದಾರ, ಸಮಾಜ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರೋರದಾರ, ಅಥವಾ ರಿಟೈರ್ಡ್ ಶಿಕ್ಷಕರು ಇರ್ತಾರ, ಅಥವಾ ರಿಟೈರ್ಡ್ ಬೇರೆ ಬೇರೆ ಇಲಾಖೆ ಒಳಗಿರೋರು ಇರ್ತಾರ, ಅವ್ರಿಗೆ ದುಡ್ಡು ಕೊಡೋದಾಗಂಗಿಲ್ಲ, ಸಮಯ ಕೊಡೋದಾಗ್ತದೆ. ಅಂಥವ್ರಿಗೆ ಪ್ರತಿಶತ ಅಂದರೆ 100ಕ್ಕೆ 5% ಆಗಲಿ, 100ಕ್ಕೆ 2% ಆಗಲಿ, ಈ ರೀತಿ ದುಡ್ಡು ಕೊಡದೇ ಇದ್ರೂ ಅವ್ರಿಗೆ ಟ್ರಸ್ಟ್ ಒಳಗೆ ತೊಗೊಂಡ್ರೆ ಒಳ್ಳೇದಾಗ್ತದ ಅನ್ನುವಂಥದ್ದು ನನ್ನ ವಿನಂತಿ ಇದೆ. ಅದು ಟ್ರಸ್ಟ್ನ ನಿರ್ಣಯ ತೊಗೊಳ್ಳೋಬೋದು ಬಿಡೋಬೋದು. ಯಾಕಂದರೆ ಒಂದು ಟ್ರಸ್ಟ್ ಅಂದ್ರ ಮೇಲೆ ಸರ್ವಾನು ಅಧಿಕಾರ ಅವರಿಗೆ ಇರ್ತದೆ, ಬೇರೆಯವ್ರಿಗೆ ಇರೋಂಗಿಲ್ಲ. ಹಾಗಾಗಿ ಈ ರೀತಿ ವಿಚಾರ ಮಾಡಿದಾಗ ಇದೊಂದು ಜನಕ್ಕೆ ಅನ್ನಿಸ್ತದ ಕೇವಲ ಸಮಾಜದಾಗ ದುಡ್ಡು ಕೊಡೋರಿಗೆ ಅಷ್ಟೇ ಬೆಲೆ ಇಲ್ಲ, ಸಮಾಜ ಕೆಲಸ ಮಾಡೋರಿಗೂ ಬೆಲೆ ಆದಪ್ಪ ಅನ್ನುವಂಥದ್ದು ಯೋಚನೆ ಪ್ರತಿಯೊಬ್ಬ ಸಮಾಜ ಬಾಂಧವರಲ್ಲಿ ಬರ್ತದೆ. ಒಂದು ವಿನಂತಿ ಇದೆ. ಅದೇ ರೀತಿ ಒಂದು ಕೋಣೆಗೆ 2 ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಕೋಣೆಗೆ ಮೇಳ ಅಂದರೆ ಯಾವ ಬಸವ ಭವನದ ಮೂಲಕ ಏನು ದುಡ್ಡು ಸಂಗ್ರಹ ಆಗ್ತದ, ಕಲ್ಯಾಣ ಮಂಟಪದ ಮೂಲಕ ಯಾವ ಆದಾಯ ಏನು ಬರ್ತದ, ಆ ಆದಾಯ ಯಾರು ಟ್ರಸ್ಟಿಗಳು ಅವ್ರ ಜೇಬಿಗೆ ಹಾಕೋತಿಲ್ಲ. ಹಂಗೆ ನೋಡಿದ್ರೆ 2 ಲಕ್ಷ ರೂಪಾಯಿ ಯಾರು ಹಾಕಿರ್ತಾರ ಅವರೇ ತೊಗೊಂಡು ಮನಿತು. ಸಭೆಯಲ್ಲಿ ಪ್ರಮುಖರಾದ ಡಾಕ್ಟರ್ ಚಂದ್ರಶೇಖರ್ ಕಾಂತ, ಡಾಕ್ಟರ್ ಪ್ರಭುರಾಜ್ ಕಾಂತ, ಅಣ್ಣಾರಾವ್ ಪಾಟೀಲ್ ಮುಡ್ಬೋಳ್, ಪ್ರಭುದೇವ್ ಬೊಮ್ಮನಹಳ್ಳಿ, ಮಲ್ಲಾರೆಡ್ಡಿ ಗೋಪಸೇನೆ, ಅನಿಲ್ ವಡ್ಡಡ್ಗಿ, ಅಶೋಕ್ ನಿಪ್ಪಾಣಿ, SN ಪಾಟೀಲ್, ಶರಣಪ್ಪ ಸಜ್ಜನ್ ಸೇರಿದಂತೆ ವಿವಿಧ ಗ್ರಾಮಗಳ ಸಮಾಜದ ಮುಖಂಡರು ಇದ್ದರು. ಅಣ್ಣಾರಾಯ್ ಬಿ ಇವ್ನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.